ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಅಯಾಜ್ ಬೇಪಾರಿ, ರಿಯಲ್ ಎಸ್ಟೇಟ್ ಉದ್ಯಮಿ. ಕೂಡಿಟ್ಟ ಹಣವನ್ನು ಎಲ್ಲೂ ಕೂಡ ವ್ಯರ್ಥ ಮಾಡದೆ ಒಂದು ಕನಸಿನ ಮನೆ ಕಟ್ಟಿಸಬೇಕು, ಒಂದು ಕನಸಿನ ಸೈಟನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗಬೇಕು ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಇವತ್ತು ಉತ್ತರ ಇದೆ. ಅದು ತೃಪ್ತಿ ರಿಯಲ್ ಎಸ್ಟೇಟ್ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಬಹುದು ಅಥವಾ ಸೈಟ್ ಖರೀದಿ ಮಾಡಿ ತಾವು ಮನೆಯನ್ನೂ ಕೂಡ ನಿರ್ಮಿಸಿದರೆ ಇಲ್ಲಿ ಕಣ್ಮುಚ್ಚಿ ಇವರ ಜೊತೆಗೆ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡಬಹುದು ಅನ್ನುವಂಥದ್ದನ್ನು ಹೇಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಅಯಾಜ್ ಬೇಪಾರಿ, ರಿಯಲ್ ಎಸ್ಟೇಟ್ ಉದ್ಯಮಿ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗೋಣ. ಅಯಾಜ್ ಬೇಪಾರಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಪಬ್ಲಿಕ್ ನೆಕ್ಸ್ಟ್ ಸ್ಟುಡಿಯೋಗೆ ಫಸ್ಟ್ ಟೈಮ್ ಬಂದಿದ್ರಿ, ತಮಗೆ ಸ್ವಾಗತ. ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಅಂತ ಹೇಳಿದ್ರೆ ಕಟ್ಟಿ ಬೆಳೆಸೋದಕ್ಕೆ ಸಾಕಷ್ಟು ಚಾಲೆಂಜಸ್ಗಳು ಬರುತ್ತೆ. ಆ ಎಲ್ಲ ಚಾಲೆಂಜಸ್ಗಳನ್ನು ಎದುರಿಸಿ ಅಯಾಜ್ ಬೇಪಾರಿ ಅವರು ಜನಸಾಮಾನ್ಯರಿಗೆ ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ ಮತ್ತು ನಂಬಿಕೆಯನ್ನು ಗಳಿಸಿದ್ದಾರೆ. ಅಯಾಜ್ ಬೇಪಾರಿ ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಅಯಾಜ್ ಬೇಪಾರಿ ಅವರೇ, ತಮಗೆ ಜನ ಒಬ್ಬರು ಬಂದರು, ಯಾರೋ ಕಸ್ಟಮರ್ ಬಂದರು, ಹೂಡಿಕೆ ಮಾಡ್ತೀನಿ ಅಂತ ಬಂದರು. ಸೊ ಅವರಿಗೆ ಏನೇನೆಲ್ಲ ಪ್ರಾಫಿಟ್ ಆಗುತ್ತೆ? ಸರ್, ಅಲ್ಲಿ ನಿಯರೆಸ್ಟ್ ಇದೆ RTO ಇದೆ, ನಿಯರೆಸ್ಟ್ ಹುಬ್ಳಿ 63 RTO ಇದೆ, ನಿಯರೆಸ್ಟ್ NH4 ಹೈವೇ ಇದೆ, ನಿಯರೆಸ್ಟ್ ಆಕ್ಸ್ಫೋರ್ಡ್ IBMR ಕಾಲೇಜ್ ಇದೆ ಕೊಲಾಬೇಷನ್, ನಿಯರೆಸ್ಟ್ ಇದೆಲ್ಲ 2.5 ಕಿಲೋಮೀಟರ್ಸ್ ವರು ವಿಆರ್ಎಲ್ ಇದೆ. ಅವ್ರ ಸೆಂಟ್ರಲ್ ಲೇಔಟ್ ಇದೆ, ನೂಲಿ, ಶೇರವಾಡ, ಕುನ್ಗೋಡ್ ಕ್ರಾಸ, ಅದರ ಮುಂಚೆ ಸೆಂಟ್ರಲ್ ಲೇಔಟ್ ಇದೆ. ತೊಗೊಂಡ್ರೆ ಲಾಭ ಆಗೋದು, ಕಂಪಲ್ಸರಿ ಲಾಭ ಆಗೋದು. NA ಡೆವಲಪ್ಮೆಂಟ್ CC ಲೇಔಟ್ ಇದೆ, ಲಾಭ ಆಗೋದು ಸರ್. ಓಕೆ, ಈಗ ನಿಮ್ಮ ಹತ್ರ ಒಬ್ಬ ಹೊಸದಾಗಿ ನ್ಯೂಲಿ ಕಸ್ಟಮರ್ ಬಂದಾದಮೇಲೆ ಫಸ್ಟ್ ಸ್ಟೆಪ್ ಏನು, ಜೊತೆಗೆ ಅವ್ರಿಗೆ ಟೋಟಲ್ ಸೈಟ್ ರಿಜಿಸ್ಟ್ರೇಷನ್ ಆಗೋವರೆಗೂ ಏನೇನೆಲ್ಲ ಸ್ಟೆಪ್ಸ್ ಇರುತ್ತೆ? ಸ್ಟಾರ್ಟಿಂಗ್ ಸ್ಟೆಪ್ ಏನಿದೆ ಅಂತ ಸ್ಟಾರ್ಟಿಂಗ್ ಬುಕಿಂಗ್ ಮಾಡಬೇಕಾ, 10,000 ಬುಕಿಂಗ್ ಇರ್ತೈತೆ. ಅದ್ರ ಮ್ಯಾಗ ನಾವು ಎಲ್ಲ ಟೋಟಲ್ ಲೀಗಲ್ ಫೈಲ್ ಕೊಡ್ತೇವೆ. ಎಲ್ಲ ಅದರ NA ಡೆವಲಪ್ಮೆಂಟ್ ಎಲ್ಲ KGP, ಉತ್ತಾರ, PT ಶೀಟ್, CC ಎಲ್ಲ ಇರ್ತೈತೆ. ಅದಾಗಿದ್ದ ಮ್ಯಾಗ ನಾವು ಡೌನ್ ಪೇಮೆಂಟ್ ಸ್ಟೆಪ್ ಹೇಳ್ತೀವಿ. ಡೌನ್ ಪೇಮೆಂಟ್ ಆಗಿದ್ದ ಮ್ಯಾಗ ನಾವು ಪೇಪರ್ ಸ್ಟಡಿ ಮಾಡ್ತೀವಿ, ಲೀಗಲ್ ಪೇಪರ್ಸ್ ಎಲ್ಲ ರಿಜಿಸ್ಟ್ರೇಷನ್ ಪೇಪರ್ ಸ್ಟಡಿ ಮಾಡ್ತೀವಿ. ಅದಾಗಿದ್ದ ಮ್ಯಾಗ ನಾವು ರಿಮೈನಿಂಗ್ ಅಮೌಂಟ್ ಅವತ್ತು ದಿವ್ಸ ಕೊಡ್ಬೇಕು. ಅವ್ರು ರಿಜಿಸ್ಟ್ರೇಷನ್ ಮಾಡ್ತೀವಲ್ಲ ಅವತ್ತು ದಿವ್ಸ ಕೊಡ್ಬೇಕು. ಅವ್ರು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಉಳಿದಿದ್ದೆಲ್ಲ ಅವತ್ತು ದಿವಸದ ಒರಿಜಿನಲ್ ಫೈಲ್ ಎಲ್ಲ ಕೊಟ್ಬಿಡ್ತೇವೆ ನಾವು. ಲೀಗಲ್ ಪೇಪರ್ಸ್ ಎಲ್ಲ ಟೋಟಲಿ ಪೇಪರ್ಸ್ ಎಲ್ಲ ಕೊಟ್ಬಿಡ್ತಾವೆ ಅದಕ್ಕೆ. ಈಗ ತೃಪ್ತಿ ರಿಯಲ್ ಎಸ್ಟೇಟ್ನಿಂದ ಒಬ್ಬ ಕಸ್ಟಮರ್ ಬಂದು ತಮ್ಮ ಲೇಔಟನ್ನು ನೋಡ್ತಾರೆ. ಅವರು ನೋಡಿದಾದ್ಮೇಲೆ ಫೆಸಿಲಿಟೀಸ್ ಏನೇನು ಇದೆ ಅಂದರೆ, ಈಗ ನಮ್ಗೆ ರೋಡ್ ಬೇಕು, ಒಳ್ಳೆ ರೋಡ್ ಬೇಕು, ಅಥವಾ CC ರೋಡ್ ಬೇಕು, ಲೈಟ್ಸ್ ಬೇಕು, ಸ್ಟ್ರೀಟ್ ಲೈಟ್ ಇರಬೇಕು, UGD ಇರಬೇಕು, ಈ ಥರದ್ದು ಏನೇನೆಲ್ಲ ಫೆಸಿಲಿಟೀಸ್ ನೀವು ಕೊಡ್ತಾ ಇದ್ದೀರಿ ಲೇಔಟ್ ವರ್ಕ್ ಅಂದ್ರೆ ಸರ್ ಎಲ್ಲ ಕಂಪ್ಲೀಟ್ ಆಗಿದೆ. ಚಂಬರ್ ಲೈನ್ ಆಗಿದೆ, ವಾಟರ್ ಲೈನ್ ಆಗಿದೆ, ಬೋರ್ ಐತಿ, ಗಟರ್ ಲೈನ್ ಆಗಿದೆ, ಗಾರ್ಡನ್ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿವಿ. ಸ್ಟ್ರೀಟ್ ಪೋಲ್ ಐತಿ, ಸ್ಟ್ರೀಟ್ ಲೈಟ್ ಇದೆ, CC ರೋಡ್ ಎಲ್ಲ ವೈಟ್ ಮಿಕ್ಸ್ ಹಾಕಿ ಇಟ್ಟಿವಿ. ಈಗ ನೆಕ್ಸ್ಟ್ ಮಂತ್ ಐತಲ್ಲ CC ರೋಡ್ ಕೆಲಸ ಚಾಲೂ ಮಾಡ್ತೀನಿ. ಕಾಂಕ್ರೀಟ್ ಅಷ್ಟೇ ಮಾಡೋದು. ಟೋಟಲ್ 95% ಎಲ್ಲ ಕೆಲಸ ಮುಗಿದಿದೆ ಎಲ್ಲ. ಓಕೆ, ಈಗ ಒಂದು ಸೈಟ್ ಮಾಡಬೇಕಾದ್ರೆ ಅಥವಾ ಒಂದು ಲೇಔಟನ್ನು ರೆಡಿ ಮಾಡಬೇಕಾದ್ರೆ ಫಸ್ಟ್ಗೆ ತಾವು ಹೋಗ್ತೀರಿ, ಒಂದು ಹೊಲ ಇದ್ದಂಗೆ ಇರುತ್ತದೆ ಅಷ್ಟೇ, ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಏನೋ ಒಂದು ಸೈಟ್ ಮಾಡೋದಕ್ಕೆ ರೆಡಿ ಆಗಿರುತ್ತದು. ಆ ಖಾಲಿ ಲ್ಯಾಂಡಲ್ಲಿ ತಾವು ಹೋದಾಗ ಫಸ್ಟ್ ಸ್ಟೆಪ್ ಏನು, ಏನೇನು ಮಾಡ್ತೀರಿ ಅಲ್ಲಿ, ಏನು ಡೆವಲಪ್ಮೆಂಟ್ ಮಾಡ್ತೀರಿ ಅಂತ ಹೇಳ್ತಿರಲ್ಲ, ಏನು ಡೆವಲಪ್ಮೆಂಟ್ ಮಾಡ್ತೀರಿ ಅಲ್ಲಿ? ಎಲ್ಲ ಚಂಬರ್ ಲೈನ್, ವಾಟರ್ ಲೈನ್, ರೋಡ್, ಗಟಾರ್, ಸ್ಟ್ರೀಟ್ ಲೈಟ್, ಗಾರ್ಡನ್ ಎಲ್ಲ ಟೋಟಲ್ ಲೀಗಲ್ ಎಲ್ಲ ಮನಿ ಮಾಡೋದು ಏನು ಅವಶ್ಯಕತೆ ಬರಬಾರ್ದು ಎಲ್ಲ ಮಾಡಿಕೊಡ್ತೇವೆ ನಾವು ಟೋಟಲ್. ಓಕೆ, ಈಗ ಕಸ್ಟಮರು ಅವರು 20-30 ಬೇಕು ಅಂತ ಹೇಳ್ತಾರೆ, ಅಥವಾ ಇನ್ನೊಬ್ರು 30-40 ಬೇಕಂತಾರೆ, ಅದಕ್ಕಿಂತ ಆಡ್ ಸೈಜ್ ಬೇಕಂತ ಹೇಳ್ತಾರೆ. ತಮ್ಮಲ್ಲಿ ಯಾವ್ಯಾವ ರೀತಿ ಸೈಟ್ ಸೈಜ್ ಅವೈಲೇಬಲ್? ನಮ್ಮ ಕಡೆ ಇದೆ ಸರ್ 30-40 ಅದಾವೆ, 30-50 ಅದಾವೆ, ಔಟ್ ಸೈಜ್ ಅದಾವೆ, 1100-1200 ಸ್ಕ್ವೇರ್ ಫೀಟ್ ಔಟ್ ಸೈಜ್ ಅದಾವೆ. ಟೋಟಲ್ ಕಂಫರ್ಟೇಬ್ಲಿ ಮನಿ ಒಂದು ಆಗ್ಬೇಕಂದ್ರೆ ಕಂಫರ್ಟೇಬಲ್ ಪಾಟ್ ಅದಾವೆ. 30-40, 30-50 ಅವೈಲೇಬಲ್ ಅದಾವೆ ನಮ್ಮ ಕಡೆ. ಈಗ ಕಸ್ಟಮರ್ಗೆ ಹೆಂಗಂತ ಹೇಳಿದ್ರೆ, ಒಂದು ಸಿಟಿ ಹೊರಗಡೆನೋ ಅಥವಾ ಸಿಟಿ ಮಧ್ಯದನೋ ಒಂದು ಸೈಟ್ ತೊಗೋತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ನಿಯರ್ ಬೈ ಇಷ್ಟೆಲ್ಲ ಇಂಥದ್ದು ಏನೋ ಇರಬೇಕು, ಒಂದು ಆಫೀಸ್ ಇರಬೇಕು, ಅಥವಾ ಒಂದು ಪಾರ್ಕ್ ಇರಬೇಕು, ಅಥವಾ ಒಂದು ಹಾಸ್ಪಿಟಲ್ಲು, ಒಂದು ರೋಡು, ಈ ಥರದ್ದೆಲ್ಲ ಇರಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಿಮ್ಮ ಲೇಔಟ್ಗೆ ನಿಯರ್ ಬೈ ಏನೇನೆಲ್ಲ ಇದೆ? ನಿಯರ್ ಬೈ ನಮ್ದು IBMR ಕಾಲೇಜ್ ಇದೆ, ನಿಯರ್ ಬೈ NH4 ಹೈವೇ ಇದೆ, ನಿಯರ್ ಬೈ KLE ಮೆಡಿಕಲ್ ಹಾಸ್ಪಿಟಲ್ ಇದೆ, ಕಾಲೇಜ್ ಇದೆ ಮೆಡಿಕಲ್ ಕುನ್ಗೋಡ್ ಕ್ರಾಸ್ದಾಗ, ಮತ್ತು ನಿಯರ್ ಬೈ ವರೂರ್ VRL ಆಫೀಸ್ ಇದೆ. ಟೋಟಲಿ ನಿಯರ್ ಬೈ ಸೆಂಟ್ರಲ್ ಲೇಔಟ್ ಇದೆ. ಟೋಟಲಿ ನಿಮಗೆ ಆಫೀಸ್ ಇರಲಿ, ಹಾಸ್ಪಿಟಲ್ ಇರಲಿ, ಕಾಲೇಜ್ ಇರಲಿ, ನಿಯರೆಸ್ಟ್ ಇದೆ, ನಿಯರೆಸ್ಟ್ ಆಗಿದೆ. ಈಗ ತೃಪ್ತಿ ರಿಯಲ್ ಎಸ್ಟೇಟ್ ನಾವು ಟ್ರಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟಿಗೆ ಒಬ್ಬ ಕಸ್ಟಮರ್ ಬಂದಾದಮೇಲೆ ಅವ್ರಿಗೆಲ್ಲ ನೀವು ಹೇಳಬೇಕು, ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡ್ತೀರಿ. ಬಟ್ ಆಫ್ಟರ್ ಅವರಿಗೆ ಪೇಪರ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಒಳಗೆ ಏನೆಲ್ಲ ಟ್ರಾನ್ಸ್ಪರೆನ್ಸಿ ಕೊಡ್ತೀರಿ ನೀವು? ಏನು ಟ್ರಸ್ಟ್, ಹೆಂಗೆ ನೀವು ಟ್ರಸ್ಟ್ ಮಾಡಬೇಕು? ಅವರು
ಅವ್ರು ಸರ್ ಕಸ್ಟಮರ್ಗೆ ಎಲ್ಲ ಟೋಟಲಿ ಟ್ರಾನ್ಸ್ಪರೆನ್ಸಿ ಕೊಡ್ತೀವಿ ನಾವು ಎಲ್ಲ ಟೋಟಲಿ ಅಂದರೆ ಟೋಟಲಿ ಲೀಗಲ್ ಪೇಪರ್ಸ್ ಎಲ್ಲ ಅವ್ರಿಗೆ ಕೊಟ್ಬಿಡ್ತೀವಿ ಬುಕಿಂಗ್ ಆದ್ಮೇಲೆ ಎಲ್ಲ ಟೋಟಲ್ ಅವ್ರ ಕ್ಯಾಕ್ ಕೊಟ್ಬಿಡ್ತೀವಿ ಲೀಗಲ್ ಅದರ ಒಳಗೆ ಮ್ಯಾಪ್ ಅಪ್ರೂವಲ್ ಕಾಪಿ ಎಲ್ಲ ಟೋಟಲ್ ಲೀಗಲ್ ಪೇಪರ್ KDT ಬುಕ್ ಉತ್ತಾರ PTC ಟೋಟಲ್ ಲೀಗಲಿ ಪೇಪರ್ಸ್ ಅವ್ರ ಕಡೆ ಇರ್ತೈತಿ ಅವ್ರು ಯಾರಿಗೂ ತೋರಿಸ್ರಿ ಅವ್ರಿಗೆಲ್ಲ ತಿಳಿಸ್ತೀವಿ ನಾವು ಎಲ್ಲ ಹಿಂಗೆ ಐತಿ ಹಿಂಗೆಲ್ಲ ಅಂತ ಎಲ್ಲ ಕೊಡ್ತೀವಿ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ನಾವು ಅದಾದ್ಮ್ಯಾಗ ನಾವು ಡೌನ್ ಪೇಮೆಂಟ್ ಮಾಡ್ತೀವಿ ಡೌನ್ ಪೇಮೆಂಟ್ ಆದ್ಮ್ಯಾಗ ರಿಜಿಸ್ಟ್ರೇಷನ್ ಎಲ್ಲ ಪೇಪರ್ಸ್ ರೆಡಿ ಮಾಡ್ತೀವಿ ನಾವು ಪೇಪರ್ಸ್ ರೆಡಿ ಮಾಡಿದ್ಮ್ಯಾಗ ಸರ್ ಈಗ ತೃಪ್ತಿ ರಿಯಲ್ ಎಸ್ಟೇಟ್ ಕಂಪನಿಯಿಂದ ತಾವು ಕಸ್ಟಮರ್ ಫೀಡ್ಬ್ಯಾಕ್ ಯಾವ್ಯಾವ ರೀತಿ ಬಂದದ ನಿಮಗೆ? ಸೊ ಕಸ್ಟಮರ್ ಫೀಡ್ಬ್ಯಾಕ್ ಅಂದ್ರೆ ಎಲ್ಲ ಹೇಳ್ಯಾರ ನಂಗೆ ಆಲ್ಮೋಸ್ಟ್ ನಾವು 50% ಸೇಲಿಂಗ್ ಮಾಡೀವಿ ಎಲ್ಲ ಹಿಡ್ದಾಗ ಚಲೋ ಇದೆ ಪೇಪರ್ಸ್ ಮತ್ತು ಸ್ಟಾರ್ಟಿಂಗ್ ಪೇಪರ್ಸ್ ಎಲ್ಲ ಈಗೆಲ್ಲ ನಡೆದಿದೆ ಪೇಪರ್ಸ್ ಸ್ಟಾರ್ಟಿಂಗ್ ಚಲೋ ಮಾಡ್ತೀವಿ ನಾವು ಟೋಟಲ್ ಟ್ರಾನ್ಸ್ಫರೇಷನ್ ಮಾಡ್ತೀವಿ ಎಲ್ಲ ಕೊಡ್ತೀವಿ ಪೇಪರ್ಸ್ ಲೀಗಲ್ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ನಾವು ಮುಂದೇನದ ಫಾಲೋ ಅಪ್ ಮಾಡ್ತೀವಿ ಅವ್ರಿಗೆ ಮುಂದೆ ಈ ಉತ್ತಾರ ಮಾಡೋಕ್ಕಿರಲಿ ಅವ್ರದ್ದು PT ಶೀಟ್ ಮಾಡೋಕ್ಕಿರಲಿ ಈ ಸುತ್ತ ಮಾಡೋಕ್ಕಿರಲಿ ಎಲ್ಲ ಫಾಲೋ ಅಪ್ ಮಾಡ್ತಿರ್ತೀವಿ ನಾವು ಪಂಚಾಯತಿಗೆಲ್ಲ ಹೇಳಿ ಎಲ್ಲ ಫಾಲೋ ಅಪ್ ಮಾಡ್ಕೊತಿರ್ತೀವಿ ಎಲ್ಲ ಏನು ಅವ್ರಿಗೆ ಇದು ಮಾಡ್ಬಂದ್ರೆ ಮಾಡ್ಕೊಡ್ತೀವಿ ಎಲ್ಲ ಟೋಟಲ್. ಈಗ ತಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿ ಜನಕ್ಕೆ ಏನು ಸಜೆಷನ್ ಕೊಡ್ತೀರಿ? ಚಲೋ ಇದೆ ನಮ್ಮ ಡೆವಲಪರ್ಸ್ ಅಂದ್ರೆ ಒಂದು ಮಹಾತ್ಮ ಗಾಂಧಿ ಬದವನ ಲೇಔಟ್ ಇದೆ ಚಲೋ ಲೇಔಟ್ ಇದೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿರಲಿ ಮನಿ ಮಾಡೋಕ್ಕಿರಲಿ ಎಲ್ಲ ನಿಯರೆಸ್ಟ್ ಇದೆ ಚಲೋ ಲೇಔಟ್ ಇದೆ ಪೀಸ್ಫುಲ್ ಲೇಔಟ್ ಇದೆ ಇಲ್ಲಿಂದ ನವನಗರದಿಂದ 12 ಕಿಲೋಮೀಟರ್ ಇದೆ ನಮ್ಮ ಚನ್ನಮ್ಮ ಸರ್ಕಲಿಂದ 12 ಕಿಲೋಮೀಟರ್ ಆಚೆ ಕಡೆ ಗಬ್ಬೂರ್ ದಾಟಿ ಹೋಗಿದ್ರು 12 ಕಿಲೋಮೀಟರ್ ನಮ್ಮ ಲೇಔಟ್ ಇದೆ ಪೀಸ್ಫುಲ್ ಲೇಔಟ್ ಇದೆ ಎಲ್ಲ. ಧನ್ಯವಾದಗಳು ಅಯಾಜ್ ಬೇಪಾರಿ ಅವರೇ, ತಮ್ಮ ಬಿಸ್ನೆಸ್ ಬಗ್ಗೆ ಹೇಳಿದ್ರಿ, ತಮ್ಮ ಬಡಾವಣೆಗಳ ಬಗ್ಗೆ ಹೇಳಿದ್ರಿ, ಸೊ ಕಸ್ಟಮರ್ಸ್ಗೆ ಏನಿಲ್ಲದೆ ಅದೆಲ್ಲ ತಿಳುವಳಿಕೆ ಕೊಟ್ಟಿದ್ದೀರಿ, ಸೊ ತಮಗೆ ಧನ್ಯವಾದಗಳು. ಸೊ ಕೇಳಿದ್ರಲ್ಲ, ಇದು ರಿಯಲ್ ಎಸ್ಟೇಟ್ ಉದ್ಯಮಿ ಅಯಾಜ್ ಬೇಪಾರಿ ಅವರ ಮಾತಾಗಿತ್ತು. ತೃಪ್ತಿ ರಿಯಲ್ ಎಸ್ಟೇಟ್ ಸಂಸ್ಥೆ ಅಂತ ಹೇಳಿದ್ರೆ ಮೊದಲು ಡಾಕ್ಯುಮೆಂಟೇಶನ್ ಮತ್ತು ವೆರಿಫಿಕೇಶನ್, ಅದಾದ ನಂತರ ಟ್ರಸ್ಟ್ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಧ್ಯೇಯ ಏನು ಅಂತ ಹೇಳಿದ್ರೆ ನಿಮ್ಮ ಕೆಲಸ ನಮ್ಮ ನಂಬಿಕೆ, ನಮ್ಮ ಕೆಲಸ ನಿಮ್ಮ ಭವಿಷ್ಯ ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದಾರೆ ಮತ್ತು ಅದೇ ಆದರ್ಶವನ್ನಾಗಿ ಇಟ್ಟುಕೊಂಡು ಅದೇ ಒಂದು ತತ್ವ ಸಿದ್ಧಾಂತದ ಮೇಲೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವರ ಜೊತೆಗೆ ಯಾವುದೇ ಒಂದು ನಂಬಿಕೆಯನ್ನು ಇಟ್ಟು ಮುಂದುವರಿಬಹುದು, ಇವರ ಜೊತೆಗೆ ಕಣ್ಮುಚ್ಚಿ ವ್ಯವಹಾರವನ್ನು ಮಾಡಬಹುದು ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.